ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ಬಿಳಿ ಕೂದಲು ಸಮಸ್ಯೆ ಇವತ್ತು ಯಾರನ್ನ ಕಾಡ್ತಾ ಇಲ್ಲ ಹೇಳಿ ಫ್ರೆಂಡ್ಸ್. ಪ್ರತಿ ಒಂದು ಜನರಲ್ಲಿ ಈ ಒಂದು ಜನ್ರೇಷನ್ನಲ್ಲಿ ಇದು ಒಂದು ಕಾಮನ್ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಚಿಕ್ಕ ಮಕ್ಕಳಿರಲಿ ಅಥವಾ ಟೀನೇಜರ್ಸ್ ಇರಲಿ ಅಥವಾ ವಯಸ್ಸಾದವ್ರಿರಲಿ, ಪ್ರತಿ ಒಂದು ಜನರಲ್ಲಿ ಈ ಒಂದು ಸಮಸ್ಯೆನ ನಾವಿವಾಗ ಸಾಮಾನ್ಯವಾಗಿ ಕಾಣಬಹುದು. ಇದಕ್ಕೆ ಕಾರಣ ಏನಂದರೆ ನಾವು ತಗೊಳ್ಳೋ ಅಂಥ ಆಹಾರ, ಜೊತೆಗೆ ಇವತ್ತಿನ ನಮ್ಮ ಲೈಫ್ ಸ್ಟೈಲ್ ಹಾಗೂ ಅತಿ ಜಾಸ್ತಿ ಪ್ರಮಾಣದಲ್ಲಿ ಬೆಳೆಸ್ತಾ ಇರುವಂಥ ಕೆಮಿಕಲ್ ಡೈಸ್ ವೀಕ್ಷಕರೇ. ಸೊ ಮಾರ್ಕೆಟ್ ಬೇಸ್ನಲ್ಲಿ ಸಿಗುವಂಥ ಕೆಮಿಕಲ್ ಡೈಗಳು ಎಷ್ಟೇ ನಾವು ಹಚ್ಕೊಂಡ್ರೂ ಕೂಡ ನಮಗೆ ಆ ಒಂದು ರಿಸಲ್ಟ್ ಅನ್ನೋದು ಸಿಗ್ತಾ ಇಲ್ಲ. ಯಾಕಂದರೆ ಅದರಲ್ಲಿ ಕೆಮಿಕಲ್ ಇದೆ. ಆದರೆ ಮನೆಯಲ್ಲಿ ಯಾವುದೇ ಒಂದು ಕೆಮಿಕಲ್ ಇಲ್ಲದೆ ಇವತ್ತು ನಾನು ನಿಮ್ಮನ್ನು ಒಂದು ರೆಮಿಡಿ ಹೇಳ್ಕೊಡ್ತೀನಿ. ಇದನ್ನು ನೀವು ರೆಗ್ಯುಲರ್ ಆಗಿ ಬಳಸ್ತಾ ಬಂದರೆ ನಿಮ್ಮ ಕೂದಲು ಆರೈಕೆ ತುಂಬ ಒಳ್ಳೆಯ ರೀತಿಯಲ್ಲಿ ಬೆಳೆಯುತ್ತೆ, ಜೊತೆಗೆ ತುಂಬಾ ಕಪ್ಪು ಕೂಡ ಆಗುತ್ತೆ. ಸೊ ಅದಕ್ಕೋಸ್ಕರ ನೋಡಿ, ಇಲ್ಲಿ ನಾನು ಒಂದು ಕಬ್ಬಿಣದ ಬಾಳ್ಗೆಯನ್ನು ತೊಗೊಂಡಿದ್ದೀನಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ವೀಕ್ಷಕರೇ. ಯಾಕಂದರೆ ಐರನ್ ಅಂಶ ನಮ್ಮ ಕೂದಲು ಆರೈಕೆ ಸಲುವಾಗಿ ತುಂಬಾ ಇಂಪಾರ್ಟೆಂಟು. ಹಾಗಾಗಿ ಅದರಲ್ಲಿ ನಾನು ಒಂದು ಫುಲ್ ಗ್ಲಾಸಷ್ಟು ಫಿಲ್ಟರ್ ವಾಟರ್ ಅಂದರೆ ಕುಡಿಯೋ ನೀರನ್ನು ಹಾಕಿದ್ದೀನಿ ವೀಕ್ಷಕರೇ. ಇವಾಗ ಅದರಲ್ಲಿ ನಾನು ಹಾಕ್ತಾ ಇರುವಂಥದ್ದು ಒಂದು 5ರಿಂದ 6 ಡ್ರೈ ಆಮ್ಲ ಅಂದರೆ ನೆಲ್ಲಿಕಾಯಿ ವೀಕ್ಷಕರೇ. ಸೊ ಸಾಮಾನ್ಯವಾಗಿ ಇದು ನಿಮಗೆ ಯಾವುದೇ ಒಂದು ಆಯುರ್ವೇದಿಕ್ ಶಾಪ್ನಲ್ಲಿ ಅಥವಾ ಆನ್ಲೈನ್ ಸಿಗ್ಬೋದು. ಇಲ್ಲ ಅಂದರೆ ನಿಮ್ಮ ಹತ್ರ ಹಸಿ ಆಮ್ಲ ಇದ್ದರು ಅಂದರೆ ನೆಲ್ಲಿಕಾಯಿ ಇದ್ದರೆ ಅದನ್ನು ಕೂಡ ಇಲ್ಲಿ ನೀವು ಯೂಸ್ ಮಾಡ್ಕೋಬೋದು. ಇದು ಒಂದು ನ್ಯಾಚುರಲ್ ಹರ್ಬ್ ಇದೆ ವೀಕ್ಷಕರೇ, ನಮ್ಮ ಕೂದಲು ಆರೈಕೆನ ಕಪ್ಪು ಮಾಡ್ಕೊಳ್ಳೋದಕ್ಕೆ. ಸೊ ನೆಕ್ಸ್ಟ್ ವೀಕ್ಷಕರೇ, ಇಲ್ಲಿ ನಾನು ತೊಗೊಂಡಿರುವಂಥದ್ದು ಕರಿಬೇವು. ಎಲ್ಲರ ಬಗ್ಗೆನೂ ನಿಮಗೆ ಮುಂದೆ ಹೇಳ್ತೀನಿ. ಮೊದಲು ನಾವು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಣ. ಸೊ ಕರಿಬೇವನ್ನು ಕೂಡ ಇವಾಗ ನಾನು ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ವೀಕ್ಷಕರೇ ಇದನ್ನು ಇವಾಗ ನಾನು ಮಿಕ್ಸ್ ಮಾಡ್ಕೋತೀನಿ. ಆಮೇಲೆ ಇನ್ನು ಇದರಲ್ಲಿ ಏನೇನೆಲ್ಲ ಆ್ಯಡ್ ಮಾಡ್ಕೋತೀನಿ ಅಂತ ನೀವು ಕೂಡ ನೋಡ್ಕೊಂಡು ಹೋಗಿ. ವಿಡಿಯೋನ ಸ್ವಲ್ಪ ಕೂಡ ಸ್ಕಿಪ್ ಮಾಡಬೇಡಿ ವೀಕ್ಷಕರೇ, ಕೊನೆವರೆಗೆ ನೋಡಿ, ಅಂದರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಇವಾಗ ಆಮೇಲೆ ನಾನು ಇಲ್ಲಿ 1 ಸ್ಪೂನಷ್ಟು ಮೆಂತ್ಯ ಕಾಳನ್ನು ಕೂಡ ಹಾಕ್ಕೊಂಡಿದ್ದೀನಿ. ಮೆಂತ್ಯ ಕಾಳು ಹಾಕ್ಕೊಂಡಿದ್ದ ನಂತರ ಕೂಡ ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ವೀಕ್ಷಕರೇ. ಸೊ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡೆ ಈ ಪ್ರಾಸೆಸ್ನ ನಾವು ಮಾಡಬೇಕಾಗುತ್ತೆ ವೀಕ್ಷಕರೇ. ನೆಕ್ಸ್ಟ್ ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕ್ತೀನಿ ನಾನು, ಅದು ಏನಂತ ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಸೊ ವೀಕ್ಷಕರೇ, ಇವಾಗ ನಾನು ಇದರಲ್ಲಿ ಹಾಕ್ತಾ ಇರೋವಂಥದ್ದು ಏನಪ್ಪ ಅಂದರೆ ಅಗಸೆ ಬೀಜ ಅಂದರೆ ಫ್ಲ್ಯಾಕ್ಸ್ ಸೀಡ್ಸ್ ವೀಕ್ಷಕರೇ. ಇದು ಕೂಡ ತುಂಬಾ ನಮ್ಮ ಕೂದಲು ಆರೈಕೆಗೆ ಒಂದು ಒಳ್ಳೆಯ ಅಂಶ. ಸೊ ಎಲ್ಲ ಹಾಕಿರೋ ಇಂಗ್ರೀಡಿಯೆಂಟ್ನ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಬಾಯ್ಲ್ ಮಾಡ್ಕೊಳ್ಬೇಕು. ಸೊ ಮೊದಲಿಗೆ ನಾನು ನೋಡಿ ಇಲ್ಲಿ ಆಮ್ಲನ ತೊಗೊಂಡಿದ್ದೀನಿ. ಸೊ ಆಮ್ಲ ಅಂತೂ ವೀಕ್ಷಕರೇ ವೈಟಮಿನ್ ಸಿ ರಿಚ್ ಪದಾರ್ಥ ಇದೆ. ಇದರಲ್ಲಿ ಸಿಗುವಂಥ ಪೋಷಕಾಂಶ ನಮ್ಮ ಕೂದಲಿನಲ್ಲಿ ಎಷ್ಟೇ ಬಿಳಿ ಕೂದಲು ಸಮಸ್ಯೆ ಇರಲಿ ಅದನ್ನು ಕಡಿಮೆ ಮಾಡುತ್ತೆ. ಹಾಗಾಗಿ ನಾನು ಇಲ್ಲಿ ಆಮ್ಲನ ಬಳಸಿದ್ದೀನಿ. ನೆಕ್ಸ್ಟ್ ವೀಕ್ಷಕರೇ, ಕರಿಬೇವು ಪ್ರೀಮೇಚರ್ ಗ್ರೇಯನ್ನು ತಡೆಯುವಂಥ ಶಕ್ತಿ ಇಟ್ಕೊಳ್ಳುತ್ತೆ. ಜೊತೆಗೆ ಯಾರಿಗೆಲ್ಲ ತುಂಬ ಹೇರ್ ಫಾಲ್ ಸಮಸ್ಯೆ ಕಾಡ್ತಾ ಇದೆ ಅವ್ರಿಗಂತೂ ಇದು ಬೆಸ್ಟ್ ಆದಂಥ ರೆಮಿಡಿ ಇದೆ ವೀಕ್ಷಕರೇ. ಸೊ ಕರಿಬೇವು ಹೇರ್ ಫಾಲ್ನ ಕೂಡ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ನಮ್ಮ ಹೇರ್ ಫಾಲಿಕಲ್ಸ್ ಅಂದರೆ ನಮ್ಮ ಬುಡದಿಂದ ಕೂದಲು ಬೆಳೆಯೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಆಮೇಲೆ ವೀಕ್ಷಕರೇ, ನಾನಿಲ್ಲಿ ತೊಗೊಂಡಿರುವಂಥದ್ದು ಮೆಂತ್ಯ ಕಾಳು. ಇದು ಕೂಡ ವೈಟಮಿನ್ ಸಿ ಇರುತ್ತೆ ವೀಕ್ಷಕರೇ. ಒಮೆಗಾ 3 ಫ್ಯಾಟಿ ಆ್ಯಸಿಡ್, ನಿಕೋಟೆನಿಕ್ ಆ್ಯಸಿಡ್ ಎಲ್ಲ ನಮ್ಮ ಕೂದಲಿಗೆ ಬೇಕಾಗಿರುವಂಥ ಒಂದು ಪೋಷಕಾಂಶಗಳು ಇದರಲ್ಲಿ ಇದ್ದಾವೆ. ಹಾಗಾಗಿ ಅದನ್ನು ಕೂಡ ತೊಗೊಂಡಿದ್ದೀನಿ. ನೆಕ್ಸ್ಟು ಫ್ಲ್ಯಾಕ್ಸ್ ಸೀಡ್ಸ್ ಅಗಸೆ ಬೀಜ ಯಾಕಪ್ಪ ತೊಗೊಂಡಿದ್ದೀನಿ ಅಂದರೆ ನೋಡಿ, ಕೂದಲು ಕೆಮಿಕಲ್ ಡೈಸ್ ಹಚ್ಕೊಂಡು ಅಥವಾ ಈ ಒಂದು ನಾವು ನಮ್ಮ ಲೈಫ್ ಸ್ಟೈಲ್ನಲ್ಲಿ ತುಂಬಾ ಕೂದಲು ತುಂಬಾ ಏನಂದರೆ ಡ್ರೈ ಫ್ರೀಝಿ ಆಗುತ್ತಿದ್ದಾವೆ. ಸೊ ಫ್ಲ್ಯಾಕ್ಸ್ ಸೀಡ್ಸ್ ಅದಕ್ಕೊಂದು ಬೆಸ್ಟ್ ಆದಂಥ ರೆಮಿಡಿ ಇದೆ ವೀಕ್ಷಕರೇ. ನಾವು ಸಾವಿರಾರು ರೂಪಾಯಿಗಳ ಖರ್ಚು ಮಾಡಿಕೊಂಡು ಪಾರ್ಲರ್ನಲ್ಲಿ ಹೋಗಿ ಕೆರಾಟಿನ್ ಟ್ರೀಟ್ಮೆಂಟ್ನ ತೊಗೋತೀವಿ. ಸೊ ಈ ಒಂದು ಫ್ಲ್ಯಾಕ್ಸ್ ಸೀಡ್ಸ್ ಅಗಸೆ ಬೀಜ ನಿಮ್ಮ ಹತ್ರ ಇದ್ದರೆ ಸಾಕು, ನೀವು ಅದನ್ನು ಮನೆಯಲ್ಲೇ ಪಡ್ಕೋಬಹುದು. ಕೂದಲು ತುಂಬಾ ಸಾಫ್ಟ್, ಸಿಲ್ಕಿ ಹಾಗೂ ಶೈನಿ ಮತ್ತು ಬೌನ್ಸಿ ಮಾಡುತ್ತೆ ಈ ಒಂದು ನಮ್ಮ ಅಗಸೆ ಬೀಜ. ಹಾಗಾಗಿ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ನೀವು ನೋಡ್ಕೊಳ್ಬಹುದು, ನಾನು ಯಾವುದೇ ಒಂದು ಕೆಮಿಕಲ್ ಹಾಕಲಿಲ್ಲ, ಯಾವುದೇ ಒಂದು ಅಥವಾ ಯಾವುದೇ ರೀತಿಯಾದ ಪೌಡ್ರ್ ಹಾಕಲಿಲ್ಲ. ಆದರೂ ಕೂಡ ಇದು ನೋಡಿ ನೀರಿನ ಕಲರ್ ಪೂರ್ತಿಯಾಗಿ ಕಪ್ಪು ಬಣ್ಣಕ್ಕೆ ತಿರುಗ್ತಾ ಇದೆ ವೀಕ್ಷಕರೇ. ಇದು ಇಷ್ಟು ಪವರ್ಫುಲ್ ಆಗಿರುವಂಥ ರೆಮಿಡಿ ಇದೆ ಅಂದರೆ ವೀಕ್ಷಕರೇ, ಇದನ್ನು ನೀವು ಮಾಡಿಕೊಂಡು ಒಂದು ಬಾಟಲ್ನಲ್ಲಿ ಹಾಕ್ಕೊಂಡು ವೀಕ್ಷಕರೇ ಫ್ರೀಝರ್ನಲ್ಲಿ ಆರಾಮಾಗಿ ಸ್ಟೋರ್ ಮಾಡ್ಕೊಂಡು ಇಟ್ಕೋಬಹುದು. ಇದು ತುಂಬಾ ಒಳ್ಳೆಯ ರೀತಿಯಲ್ಲಿ ನಮ್ಮನ್ನು ಹೆಲ್ಪ್ ಮಾಡುತ್ತೆ. ಸೊ ಡೈಲಿ ವೀಕ್ಷಕರೇ ಇದನ್ನು ನಾವು ನೈಟ್ ಮಲಗೋವಾಗ ಅಪ್ಲೈ ಮಾಡ್ಕೋಬೇಕು. ಸೀರಮ್ ರೀತಿಯಾಗಿ ಇದನ್ನು ನಾವು ರೆಗ್ಯುಲರ್ ಆಗಿ ಬಳಸ್ತಾ ಬಂದರೆ ವೀಕ್ಷಕರೇ ತುಂಬ
ತುಂಬಾ ಇದು ಬೆನಿಫಿಟ್ ಕೊಡುತ್ತೆ ನಮಗೆ. ಡೈಲಿ ನೋಡಿ ಕೆಲವೊಬ್ಬರಿಗೆ ಕಲರ್ ಹಚ್ಕೊಂಡು ಗಂಟೆಗಳ ಕಾಲ ಕೊಡೋಕ್ಕೂ ಆಗೋದಿಲ್ಲ, ಯಾಕಂದರೆ ಇವತ್ತಿನ ಕಾಲದಲ್ಲಿ ಟೈಮ್ ಇಲ್ಲ. ಸೊ ಹಾಗಾಗಿ ಅಂಥವ್ರಿಗಾಗಿ ಸೊ ನೈಟ್ ಮಲ್ಗೋವಾಗ ಈ ಒಂದು ರೆಮಿಡಿನ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಮಲ್ಕೊಂಡ್ಬಿಟ್ರೆ ಸಾಕು. ನೆಕ್ಸ್ಟ್ ಡೇ ಬೇಕಾದರೆ ನೀವು ತಲೆ ಸ್ನಾನವನ್ನು ಮಾಡ್ಕೊಳ್ಬಹುದು, ಇಲ್ಲ ಅಂದರೂ ಏನೂ ಪರವಾಗಿಲ್ಲ. ಸೊ ಮೋಸ್ಟ್ಲಿ ಮಾಡಿದ್ರೆ ಒಳ್ಳೆಯದಾಗಿ ಇರುತ್ತೆ. ಸೊ ರೆಗ್ಯುಲರ್ ಆಗಿ ಇದನ್ನು ನೀವು ಬಳಸ್ತಾ ಬನ್ನಿರಿ ವೀಕ್ಷಕರೇ. ನಿಮಗೆ ಯಾವುದೇ ರೀತಿಯಾದ ಕೆಮಿಕಲ್ ಡೈ ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅಥವಾ ನಿಮಗೆ ಯಾವುದೇ ಒಂದು ಇದರಿಂದ ಸೈಡ್ ಇಫೆಕ್ಟ್ ಕೂಡ ಆಗೋದಿಲ್ಲ, ಯಾಕಂದರೆ ಹಾಕಿರೋಂಥ ಪ್ರತಿ ಒಂದು ಇಂಗ್ರೀಡಿಯೆಂಟ್ ಇಲ್ಲಿ ನ್ಯಾಚುರಲ್ ಆಗೇ ಇದೆ. ಸೊ ಇವಾಗ ಇದು ರೆಡಿ ಆಗಿದೆ ವೀಕ್ಷಕರೇ. 5 ನಿಮಿಷಗಳ ಕಾಲ ಇದನ್ನು ತಣ್ಣಗಾಕೆ ಬಿಡ್ತೀನಿ. ನೆಕ್ಸ್ಟ್ ನೋಡಿ, ಇಲ್ಲಿ ನಾನು ಒಂದು ಬೌಲನ್ನು ತೊಗೊಂಡಿದ್ದೀನಿ ವೀಕ್ಷಕರೇ. ಅದ್ರ ಒಳಗಡೆ ಇವಾಗ ನಾನು ಏನಪ್ಪ ಹಾಕ್ತಾಯಿದ್ದೀನಿ ಅಂದರೆ ಒಂದು ಕ್ಲೀನ್ ಇರೋಂಥ ಬಟ್ಟೆ ತೊಗೊತಾ ಇದ್ದೀನಿ. ನೀವು ಬೇಕಾದರೆ ಜಾರಿಂದ ಕೂಡ ಸೋರಿಸ್ಕೊಳ್ಬಹುದು. ಸೊ ನಾನು ಬಟ್ಟೆ ಯಾಕಪ್ಪ ತೊಗೊತಾ ಇದ್ದೀನಿ ಅಂದರೆ ಸ್ವಲ್ಪ ಕೂಡ ಇಲ್ಲಿ ನಾನು ವೇಸ್ಟ್ ಮಾಡೋ ಹಾಗಿಲ್ಲ ವೀಕ್ಷಕರೇ, ಯಾಕಂದರೆ ಇದು ಅಷ್ಟು ಪವರ್ಫುಲ್ ಆಗಿರೋಂಥ ರೆಮಿಡಿ ಇದೆ. ಸೊ ನೋಡಿ, ಇವಾಗ ನಾನು ಎಲ್ಲವನ್ನು ಚೆನ್ನಾಗಿ ಹಾಕ್ಕೊಂಡು ಇದನ್ನು ಇವಾಗ ಇದರಲ್ಲಿ ಪ್ರಿಪೇರ್ ಮಾಡಿ ಅಂತ ಈ ಒಂದು ಮ್ಯಾಜಿಕಲ್ ಟಾನಿಕ್ನ ನಾನು ಇವಾಗ ಎಕ್ಸ್ಟ್ರಾಕ್ಟ್ ಮಾಡ್ಕೋತೀನಿ. ಸೊ ನೋಡಿದಿರಲ್ವ, ನೋ ಕೆಮಿಕಲ್, ನಥಿಂಗ್ ವೀಕ್ಷಕರೇ, ಜಸ್ಟ್ ಪ್ಯೂರ್ 4 ಇಂಗ್ರೀಡಿಯೆಂಟ್ರಿಂದ ಎಷ್ಟು ಕಪ್ಪಿರುವಂಥ ಈ ಒಂದು ಮ್ಯಾಜಿಕಲ್ ಆದಂಥ ರೆಮಿಡಿ ರೆಡಿ ಆಗಿದೆ ಅಂತ. ಸೊ ವೀಕ್ಷಕರು ನೋಡ್ಕೊಳ್ಬಹುದು, ಫ್ಲ್ಯಾಕ್ಸ್ ಸೀಡ್ಸ್ ಹಾಕಿದ್ದೀವಲ್ವ, ಹಾಗಾಗಿ ಇದು ಜೆಲ್ ಥರ ರೆಡಿ ಆಗುತ್ತೆ ವೀಕ್ಷಕರೇ. ಕೂದಲು ಆರೈಕೆದು ಇದು ತುಂಬಾ ಒಳ್ಳೆ ಆಗಿರುವಂಥ ಒಂದು ರೆಮಿಡಿ ವೀಕ್ಷಕರೇ. ಸೊ ಇದನ್ನು ನೀವು ಖಂಡಿತವಾಗಲೂ ರೆಗ್ಯುಲರ್ ಆಗಿ ಬಳಸ್ತಾ ಬನ್ನಿ ವೀಕ್ಷಕರೇ, ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. 1-2 ಸಲ ಯೂಸ್ ಮಾಡಿದ್ರೆ ಏನೂ ಆಗೋಂಗಿಲ್ಲ. ನೋಡಿ, ಯಾವುದೇ ಒಂದು ರೆಮಿಡಿಯಲ್ಲಿ ನಾವು ಸ್ವಲ್ಪ ದಿನ ಕಂಟಿನ್ಯೂ ಮಾಡಿದ್ರೆ ಅದರ ರಿಸಲ್ಟ್ ನಮಗೆ ಗೊತ್ತಾಗೋದು. ಸೊ ನೋಡಿದಿರಲ್ವ, ಈ ಒಂದು ಮ್ಯಾಜಿಕಲ್ ರೆಮಿಡಿ ಇವಾಗ ರೆಡಿ ಆಗಿದೆ ವೀಕ್ಷಕರೇ. ತುಂಬಾ ಕಪ್ಪಿರುವಂಥ ಈ ಒಂದು ರೆಮಿಡಿನ ನೀವು ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡು ಡೈಲಿ ನೈಟ್ ಮಲ್ಗೋವಾಗ ಹಚ್ಕೊಳ್ಬಹುದು. ಆಮೇಲೆ ವೀಕ್ಷಕರೇ, ಇದರಲ್ಲಿ ಒಂದು 4ರಿಂದ 5 ಹನಿಯಷ್ಟು ಕೊಬ್ಬರಿ ಎಣ್ಣೆನ ಹಾಕ್ತಾಯಿದ್ದೀನಿ, ಅಂದರೆ ಕೊಕೊನಟ್ ಆಯಿಲ್. ಇದು ನಮ್ಮ ಕೂದಲಿಗೆ ಮೃದುವಾಗಿ ಕೊಡುತ್ತೆ ವೀಕ್ಷಕರೇ, ಜೊತೆಗೆ ನಮ್ಮ ಕೂದಲು ಬೆಳೆಯೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಮ್ಮ ಈ ಒಂದು ಮ್ಯಾಜಿಕಲ್ ಟಾನಿಕ್ ರೆಡಿ ಆಗಿದೆ. ಇದನ್ನು ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡು ಆಮೇಲೆ ನೈಟ್ ಮಲ್ಗೋವಾಗ ಹಚ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.